ಶರಣಗೌಡ ಕಂದಕೂರ್ ಅಂದರೆ ಒಬ್ಬ ಸೃಜನಶೀಲ ವ್ಯಕ್ತಿ, ಸ್ವಚ್ಛ ಮನುಷ್ಯನ ಭಾವನೆಯವರು. ಯುವಕರು, ವೃದ್ಧರು, ಚಿಕ್ಕ ಮಕ್ಕಳಂದು ಹಿಡಿದು ಅಷ್ಟೇ ಪ್ರೀತಿ ಸ್ವಭಾವ ಹೊಂದಿದವರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತೂ ಹೇಳದಷ್ಟು ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಸುಮಾರು ಒಂದು 5 ಕೋಟಿಯಷ್ಟು ಕೆಲಸ. 3 ಅಂಗನವಾಡಿ ಮಾಡ್ಯಾರೆ, ಒಂದು ಬಿಸ್ಕಂ ಬ್ಯಾರೇಜ್ 2,30,00,000ದ್ದು, 7.5 ಕೋಟಿದು ಒಂದು PMRJ ಮಾಡಿದ್ದಾರೆ. 36 ಲಕ್ಷದಲ್ಲಿ SC ವಾರ್ಡ್ನಲ್ಲಿ ಒಂದು CC ರೋಡ್ ಮಾಡಿದ್ದಾರೆ. ಕಾರಣ ಅವರನ್ನ ಈ ಕ್ಷೇತ್ರ ಜನತೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ, ಅವರು ಎಲ್ಲ ಜನರ ಜೊತೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅರಳುತ್ತಿರೋ ಒಂದು ಹೂವು ಅದು. ಅಂತ ಹೂವಿಗೆ ಈ ಕ್ಷೇತ್ರದ ಜನತೆ ನೀರು ಹಾಕಿ ಬೆಳೆಸ್ತಾ ಇದ್ದಾರೆ. ಅದು ಅಷ್ಟೇ ಸುವಾಸನೆ ಕೊಡ್ತಾ ಇದೆ ಶರಣಗೌಡ ಕಂದಕೂರ್ ಅನ್ನೋ ಒಂದು ಹೂವು. ಕಾರಣ ಎಲ್ಲ ಜನರ ಜೊತೆ ಬೆರೀತಾರೆ. ಜಾತಿ ಮತ ಇಲ್ಲದ ರಾಜಕಾರಣಿ. ಯಾವ ಜಾತಿಗೆ ಒಬ್ಬ ಸೀಮಿತವಾದವರಲ್ಲ ಅವರು. ಎಲ್ಲ ಜಾತಿ ಧರ್ಮದ ಜೊತೆ ಬಂದವರಿಗೆ ಚಾ ಕುಡ್ರಿ. ಅವರ ಕುಟುಂಬದಲ್ಲಿ ಒಂದು ಅನ್ನದಾಸೋಹ ಅಂತಕ್ಕಂಥದ್ದು ಅದು ಪ್ರತಿ ಕಾರ್ಯಕ್ರಮ ಇರ್ಬೋದು, ಪ್ರತಿನಿತ್ಯ ಬಂದಂಥ ಜನಸಂಪರ್ಕ ಕಚೇರಿಗೆ ಬಂದಂಥ ಎಲ್ಲ ಗ್ರಾಮದ ಕಷ್ಟ ಸುಖಗಳನ್ನು ಹೇಳ್ಕೊಳಕ್ಕೆ ಬಂದಂಥ ಮತದಾರ ಬಾಂಧವರಿಗೂ ಸಹ ಊಟ ತಿಂಡಿ ಎಲ್ಲಾನು ಕೊಟ್ಟು ಕಟ್ಟಿಗೆ ಅಟ್ಲೀಸ್ಟ್ ಒಂದು ಚಾನ ಕುಡಿಸ್ತಕ್ಕಂಥ ಒಬ್ಬ ಸ್ವಾಭಾವಿಕ ಒಂದು ಸರಳ ಸಜ್ಜನಿಕ ವ್ಯಕ್ತಿ ಶರಣಗೌಡ ಕಂದಕೂರ್. ಹಂಗಾಗಿ ಈ ಕ್ಷೇತ್ರದ ಜನತೆ ಅವ್ರ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಅಂತೂ ಹೇಳಕ್ಕ ಭಾಳಷ್ಟು ಕಷ್ಟ. ಅವ್ರ ಲೆಕ್ಕಾಚಾರ ಇನ್ನ ಅಭಿವೃದ್ಧಿ ಆಗಿಲ್ಲ. 2023 ಚುನಾವಣೆಯಲ್ಲಿ ಈ ಕ್ಷೇತ್ರ ಜನತೆ ಆಶೀರ್ವಾದ ಮಾಡಿದಾಗ ಇದರ ಡಬಲ್ ಪಟ್ಟ ಮಾಡ್ತಾರ ಅಭಿವೃದ್ಧಿ ಅನ್ನೋದು ನನ್ನ ಒಂದು ಆಶಾಭಾವನೆ ಇದೆ. ಅಲ್ಲ, ಈಗ ಮುಂಚೆ ಇದ್ದ ಶಾಸಕರನ್ನು ನೋಡಿದಿರಿ, ಈಗಿರ್ತಕ್ಕಂಥ ಶಾಸಕರ ಮಧ್ಯೆ ವ್ಯತ್ಯಾಸ ಏನು? ಮುಂಚೆ ಇರೋ ಶಾಸಕರು ಕೈಗೆ ಸಿಗ್ತಿರಲಿಲ್ಲ. ಎಲ್ಲೋ ಗುಲ್ಬರ್ಗನೋ ಬೆಂಗಳೂರು ಇದ್ದು, ಅದು ಎಲ್ಲೋ ಒಂದು ಜಿಲ್ಲಾ ಪಂಚಾಯತಿಗೆ 4 ಮಂದಿ ಮುಖಂಡರಿಗೆ ಮಾತ್ರ ಆ ಶಾಸಕರು ಸಿಗ್ತಿದ್ರು. ಆದರೆ ಈಗಿರ್ತಕ್ಕಂಥ ಯುವ ನಾಯಕರು ಆಗಿಲ್ಲ. ಎಲ್ಲ ಜನಜಾತಿಗೆ ಜನಾಂಗದವರಿಗೂ ಸಹ ಜನಸಂಪರ್ಕ ಕಚೇರಿ ಮಾಡಿ ಆ ಜನಸಂಪರ್ಕ ಕಚೇರಿಗೆ ಬಂದು ಹೋಗಿ ಅವ್ರಿಗೆಲ್ಲ ಕಷ್ಟ ಸುಖ ಕೇಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ಯುವ ನಾಯಕ ಭಾವಿ ಶಾಸಕ ಶರಣಗೌಡ ಕಂದಕೂರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಓಡಾಡ್ತಾರೆ. ಎಲ್ಲ ಜನರ ಸುಖ ಕಷ್ಟ ಆಲಿಸ್ತಾರೆ. ಯಾರು ಕಷ್ಟ ಅಂತ ಕರೆದ್ರೆ ಅವ್ರ ಮನೆಗೆ ಹೋಗ್ತಾರೆ. ಯಾರು ಒಳ್ಳೇದಿದೆ ಕೆಟ್ಟದಿದೆ ಅಂದ್ರೆ ಅವ್ರ ಮನೆಗೆ ಹೋಗಿ ಬರ್ತಾರೆ. ದಿನಿತ್ಯ ಸುಮಾರು ತಿಂಗಳಲ್ಲಿ 20 ದಿನ ಕ್ಷೇತ್ರದಲ್ಲಿ ಓಡಾಡ್ತಾರೆ. ನನಗನ್ಸಮಟ್ಟಿಗೆ 10 ದಿನ ಮಾತ್ರ ರೆಸ್ಟ್ ಮಾಡ್ತಾರೋ ಇಲ್ಲ, ಅದು ನನಗೂ ಕನ್ಫರ್ಮ್ ಇಲ್ಲ. ಅಂತ ಒಬ್ಬ ಸರಳ ಸಜ್ಜನಿಕ ವ್ಯಕ್ತಿ ಶರಣಗೌಡ ಕಂದಕೂರ್. ರಾಜಕಾರಣಿಗಳು ಸಾಮಾನ್ಯವಾಗಿ ಭರವಸೆಗಳು ಕೊಡ್ತಾರೆ. ಬಹುತೇಕ ರಾಜಕಾರಣಿಗಳು ಭರವಸೆ ಕೊಟ್ಟು ಹೋಗ್ತಾರೆ, ಈಡೇರಿಸಲ್ಲ ಅನ್ನುವಂಥ. ಇವರು ಭರವಸೆ ಕೊಟ್ಟರು ಆ ಭರವಸೆ ಈಡೇರಿಸ್ನಿ ಅನ್ನೋಂತಕ್ಕ ಶಕ್ತಿ ಇದ್ರೆ ಮಾತ್ರ ಭರವಸೆ ಕೊಡ್ತಾರೆ. ಇಲ್ಲಾಂದ್ರೆ ಸುಳ್ಳು ಭರವಸೆ ಸಾಧ್ಯನೇ ಇಲ್ಲ. ಕೊಟ್ಟ ಭರವಸೆ ಈಡೇರಿಸಿ ಇತಿಹಾಸ ಎಲ್ಲಿಯಾದ್ರೂ ಇದ್ರೆ ಈ ಕರ್ನಾಟಕದಾಗ ಅದು ಕಂದಕೂರ್ ನಾಗನಗೌಡ ಸುಪುತ್ರ ಶರಣಗೌಡ ಕಂದಕೂರ್ ಅಂತ ಹೆಮ್ಮೆ ಪಟ್ಟು ಹೇಳಕ್ ಇಷ್ಟಪಡ್ತೀನಿ. ಈಗ ಅವರೇ ಚುನಾವಣೆ ಅವ್ರ ತಂದೆಯವರಿಗೆ ವಯಸ್ಸಾಗಿದೆ ನಿಲ್ತಾ ಇಲ್ಲ. ಶರಣಗೌಡ ಕಂದಕೂರ್ ಈಗ ಸೇರ್ಕೆ ಆಗ್ತಾರೆ JDS ಇಂದ. ಹೌದು, ಏನ್ ಮಾಡ್ತಾರೆ ಅವರು ಸುಮಾರು 70,000 ರಿಂದ 80,000 ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕ್ಷೇತ್ರ ಜನತೆ ಈಗಾಗಲೇ ಒಬ್ಬ ಯುವ ನಾಯಕನ ಮೆಚ್ಚಿಕೊಂಡಾರ. ಆ ನಾಯಕ ಈ ಕ್ಷೇತ್ರನ ಒಂದು ವಿಧಾನಸೌಧದ ಮೆಟ್ಟಲಿಗೆ ಮುಟ್ಲಿಕ್ಕೆ ಈಗಾಗಲೇ ಜನರು ಶರಣಗೌಡ ಕಂದಕೂರನ್ನ ವಿಧಾನಸೌಧ ಕಳಿಸ್ಲಿಕ್ಕೆ ತಯಾರಾಗಿ ನಿಂತಾರ. ಮುಂದಿನ ದಿನಮಾಗಲಿ 2023 ಕಳಿಸ್ತಾರ. ಮತ್ತೆ ಅವ್ರ ಕೈಲಿ ನಮ್ಮ ಸೇವೆ ಮಾಡಿಸಲ್ಲ ಹಚ್ತಾರ ಅನ್ನೋದು ನನ್ನ ಭಾವನೆ. ನನ್ನ ಹೆಸರು ಲಿಂಗಾರೆಡ್ಡಿ.